5 ವರ್ಷದ ಬಾಲಕನಾಗಿ ಜೀವ ತಳೆದಿದ್ದಾನೆ ರಾಮನ ವಿಗ್ರಹ. ಹಾಗಿದ್ರೆ ಬಾಲರಾಮನ ವಿಗ್ರಹದ ವಿಶೇಷತೆಗಳು ಏನು? ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಅವರ ಕೆತ್ತನೆಯಲ್ಲಿ ಅರಳಿರುವಂತಹ ರಾಮಮೂರ್ತಿ, ಕನ್ನಡಿಗನ ಕೈ ಚಳಕದಲ್ಲಿ ರಾಮಮೂರ್ತಿ ಅರಳಿದೆ. ಅದರ ವಿಶೇಷತೆ ಏನು? ವಿಸ್ತಾರ ನ್ಯೂಸ್ನಲ್ಲಿ ರಾಮ ವಿಗ್ರಹದ ವಿರಾಟ ರೂಪದ ದರ್ಶನವನ್ನು ಮಾಡಿಸ್ಕೊಳ್ತಾ ಇದ್ದೀವಿ. ಆಭರಣಗಳಲ್ಲಿ ಕಂಗೊಳಿಸ್ತಾ ಇದ್ದಾನೆ ಅಯೋಧ್ಯೆಯ ಶ್ರೀರಾಮ ಬಾಲರಾಮ. ಶ್ರೀ ಬಾಲರಾಮನ ಕಿರೀಟದಲ್ಲಿ ಸೂರ್ಯದೇವ ಬೆಳಗಿದ್ದಾನೆ. ರಾಮ ಇರುವ ಪದ್ಮಪೀಠ, ಊರ್ಧ್ವಮುಖ ಅಧೋಮುಖ ಪದ್ಮಪೀಠ, ಅದರ ಕೆಳಗೆ ನವಗ್ರಹಗಳನ್ನು ಸ್ಥಿತವಾಗಿರಿಸಲಾಗಿದೆ. ಅದರ ಮೇಲೆ ನಿಂತಿರುವ ಭಂಗಿಯಲ್ಲಿ ಭಗವಾನ್ ಶ್ರೀರಾಮ 5 ವರ್ಷದ ಬಾಲರಾಮನಾಗಿ ವಿರಾಜಮಾನನಾಗಿ ನಿಂತಿದ್ದಾನೆ. ಕಮಲ ಹೂವಿನ ಪೀಠದ ಮೇಲೆ ನಿಂತಿರುವಂತಹ ಭಂಗಿ, ಅದರಲ್ಲೂ ಕೂಡ ಸಮಸ್ಥಿತಿಯಲ್ಲಿ ನಿಂತಿರುವಂತಹ ಭಂಗಿಯಲ್ಲಿ ಶ್ರೀರಾಮ ನಿಂತಿದ್ದಾನೆ. ಅದರ ಕಳೆಯೇ ಬೇರೆ. ಇಡೀ ಮೂರ್ತಿಯನ್ನು ವಿವರಿಸ್ತಾ ಹೋದರೆ ಒಂದು ದಿನ ಸಾಲೋದಿಲ್ಲ, ಅಷ್ಟರ ಮಟ್ಟಿಗೆ ಆ ಮೂರ್ತಿ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿ ಅದು. ಆ ಚಿತ್ರಪಟ್ಟಿ ಅಂತ ಏನು ಕರಿತೀವಿ, ಒಂದಷ್ಟು ಜನ ಪ್ರಭಾವಳಿ ಅಂತ ಕರೀತಾರೆ. ಆ ಚಿತ್ರಪಟ್ಟಿಯಲ್ಲಿ ದಶಾವತಾರದ ಕೆತ್ತನೆ ಇದೆ. ಎಡಭಾಗದಲ್ಲಿ ಹನುಮಂತನಿದ್ದಾನೆ, ಬಲಭಾಗದಲ್ಲಿ ಗರುಡನಿದ್ದಾನೆ. 2 ಪಾದ ಅಂತ ಕರಿತೀವಿ. ಗರುಡನನ್ನ ದೊಡ್ಡ ಪಾದ, ವಿಷ್ಣುವಿನ ದೊಡ್ಡ ಪಾದ ಅಂತ ಕರೆದರೆ ಹನುಮಂತನನ್ನ ಸಣ್ಣ ಪಾದ ಅಂತ ಕರೀತಾರೆ, ವಿಷ್ಣುವಿನ ಪಾದ ಅಂತ ಕರೀತಾರೆ. ತಲೆಯ ಮೇಲೆ, ಅದರ ಶಿರದ ಮೇಲೆ ಸೂರ್ಯ ಸ್ಥಿತನಾಗಿದ್ದಾನೆ. ಜೊತೆಗೆ ಬಾಲರಾಮ ಅಂತ ತೋರಿಸೋದಕ್ಕೋಸ್ಕರ ತಲೆಯ ಮೇಲೆ ದೊಡ್ಡ ಕಿರೀಟವನ್ನೇನೂ ಇಟ್ಟಿಲ್ಲ, ಸಣ್ಣದಾಗಿ ಒಂದು ಕಿರೀಟವನ್ನು ಕೂಡ ಇಟ್ಟಿದ್ದಾರೆ. ಗುಂಗುರು ಕೂದಲಿನಿಂದ ಕಂಗೊಳಿಸ್ತಾ ಇದ್ದಾರೆ ರಾಮನ ವಿಗ್ರಹ. ವಿಗ್ರಹದ ಕೆತ್ತನೆಯಲ್ಲಿ ಆಭರಣಗಳು ಅಡಗಿದೆ, ಬೇರೆ ಬೇರೆ ವಿಧವಾದ ಆಭರಣ. ಶಾಸ್ತ್ರಗಳು 16 ವಿಧವಾದ ಆಭರಣಗಳನ್ನು ಹೇಳ್ತವೆ. ಒಂದು ದೇವರಿಗೆ 16 ವಿಧವಾದ ಆಭರಣ ಇರಬೇಕು. ರಾಮನ ಕಿರೀಟದಲ್ಲಿ ಸೂರ್ಯದೇವ ಬೆಳಗಿದ್ದಾನೆ. ಸೂರ್ಯವಂಶೀಯ ಆಗಿರುವುದರಿಂದಾಗಿ ಸೂರ್ಯನನ್ನು ಕೂಡ ಅಲ್ಲಿ ಇಡಲಾಗಿದೆ. ಪದ್ಮಪೀಠದ ಕೆಳಗೆ ನವಗ್ರಹ ಸ್ಥಿತವಾಗಿದೆ. ಕಮಲ ಹೂವಿನ ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ಶ್ರೀರಾಮಚಂದ್ರ ಇದ್ದಾನೆ. ರಾಮನ ಎಡಭಾಗದಲ್ಲಿ ಬಾಲಕಿರೀಟ, ಶಿರಶ್ಚಕ್ರ ಇದೆ. 5 ವರ್ಷದ ಬಾಲಕನಾಗಿ ಜೀವ ತಳೆದಿದ್ದಾನೆ ರಾಮನ ವಿಗ್ರಹ. ಹಾಗಿದ್ರೆ ಬಾಲರಾಮನ ವಿಗ್ರಹದ ವಿಶೇಷತೆಗಳು ಏನು? ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಅವರ ಕೆತ್ತನೆಯಲ್ಲಿ ಅರಳಿರುವಂತಹ ರಾಮಮೂರ್ತಿ, ಕನ್ನಡಿಗನ ಕೈ ಚಳಕದಲ್ಲಿ ರಾಮಮೂರ್ತಿ ಅರಳಿದೆ. ಅದರ ವಿಶೇಷತೆ ಏನು? ವಿಸ್ತಾರ ನ್ಯೂಸ್ನಲ್ಲಿ ರಾಮ ವಿಗ್ರಹದ ವಿರಾಟ ರೂಪದ ದರ್ಶನವನ್ನು ಮಾಡಿಸ್ಕೊಳ್ತಾ ಇದ್ದೀವಿ. ಆಭರಣಗಳಲ್ಲಿ ಕಂಗೊಳಿಸ್ತಾ ಇದ್ದಾನೆ ಅಯೋಧ್ಯೆಯ ಶ್ರೀರಾಮ ಬಾಲರಾಮ. ಶ್ರೀ ಬಾಲರಾಮನ ಕಿರೀಟದಲ್ಲಿ ಸೂರ್ಯದೇವ ಬೆಳಗಿದ್ದಾನೆ. ರಾಮ ಇರುವ ಪದ್ಮಪೀಠ, ಊರ್ಧ್ವಮುಖ ಅಧೋಮುಖ ಪದ್ಮಪೀಠ, ಅದರ ಕೆಳಗೆ ನವಗ್ರಹಗಳನ್ನು ಸ್ಥಿತವಾಗಿರಿಸಲಾಗಿದೆ. ಅದರ ಮೇಲೆ ನಿಂತಿರುವ ಭಂಗಿಯಲ್ಲಿ ಭಗವಾನ್ ಶ್ರೀರಾಮ 5 ವರ್ಷದ ಬಾಲರಾಮನಾಗಿ ವಿರಾಜಮಾನನಾಗಿ ನಿಂತಿದ್ದಾನೆ. ಕಮಲ ಹೂವಿನ ಪೀಠದ ಮೇಲೆ ನಿಂತಿರುವಂತಹ ಭಂಗಿ, ಅದರಲ್ಲೂ ಕೂಡ ಸಮಸ್ಥಿತಿಯಲ್ಲಿ ನಿಂತಿರುವಂತಹ ಭಂಗಿಯಲ್ಲಿ ಶ್ರೀರಾಮ ನಿಂತಿದ್ದಾನೆ. ಅದರ ಕಳೆಯೇ ಬೇರೆ. ಇಡೀ ಮೂರ್ತಿಯನ್ನು ವಿವರಿಸ್ತಾ ಹೋದರೆ ಒಂದು ದಿನ ಸಾಲೋದಿಲ್ಲ, ಅಷ್ಟರ ಮಟ್ಟಿಗೆ ಆ ಮೂರ್ತಿ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿ ಅದು. ಆ ಚಿತ್ರಪಟ್ಟಿ ಅಂತ ಏನು ಕರಿತೀವಿ, ಒಂದಷ್ಟು ಜನ ಪ್ರಭಾವಳಿ ಅಂತ ಕರೀತಾರೆ. ಆ ಚಿತ್ರಪಟ್ಟಿಯಲ್ಲಿ ದಶಾವತಾರದ ಕೆತ್ತನೆ ಇದೆ. ಎಡಭಾಗದಲ್ಲಿ ಹನುಮಂತನಿದ್ದಾನೆ, ಬಲಭಾಗದಲ್ಲಿ ಗರುಡನಿದ್ದಾನೆ. 2 ಪಾದ ಅಂತ ಕರಿತೀವಿ. ಗರುಡನನ್ನ ದೊಡ್ಡ ಪಾದ, ವಿಷ್ಣುವಿನ ದೊಡ್ಡ ಪಾದ ಅಂತ ಕರೆದರೆ ಹನುಮಂತನನ್ನ ಸಣ್ಣ ಪಾದ ಅಂತ ಕರೀತಾರೆ, ವಿಷ್ಣುವಿನ ಪಾದ ಅಂತ ಕರೀತಾರೆ. ತಲೆಯ ಮೇಲೆ, ಅದರ ಶಿರದ ಮೇಲೆ ಸೂರ್ಯ ಸ್ಥಿತನಾಗಿದ್ದಾನೆ. ಜೊತೆಗೆ ಬಾಲರಾಮ ಅಂತ ತೋರಿಸೋದಕ್ಕೋಸ್ಕರ ತಲೆಯ ಮೇಲೆ ದೊಡ್ಡ ಕಿರೀಟವನ್ನೇನೂ ಇಟ್ಟಿಲ್ಲ, ಸಣ್ಣದಾಗಿ ಒಂದು ಕಿರೀಟವನ್ನು ಕೂಡ ಇಟ್ಟಿದ್ದಾರೆ. ಗುಂಗುರು ಕೂದಲಿನಿಂದ ಕಂಗೊಳಿಸ್ತಾ ಇದ್ದಾರೆ ರಾಮನ ವಿಗ್ರಹ. ವಿಗ್ರಹದ ಕೆತ್ತನೆಯಲ್ಲಿ ಆಭರಣಗಳು ಅಡಗಿದೆ, ಬೇರೆ ಬೇರೆ ವಿಧವಾದ ಆಭರಣ. ಶಾಸ್ತ್ರಗಳು 16 ವಿಧವಾದ ಆಭರಣಗಳನ್ನು ಹೇಳ್ತವೆ. ಒಂದು ದೇವರಿಗೆ 16 ವಿಧವಾದ ಆಭರಣ ಇರಬೇಕು. ರಾಮನ ಕಿರೀಟದಲ್ಲಿ ಸೂರ್ಯದೇವ ಬೆಳಗಿದ್ದಾನೆ. ಸೂರ್ಯವಂಶೀಯ ಆಗಿರುವುದರಿಂದಾಗಿ ಸೂರ್ಯನನ್ನು ಕೂಡ ಅಲ್ಲಿ ಇಡಲಾಗಿದೆ. ಪದ್ಮಪೀಠದ ಕೆಳಗೆ ನವಗ್ರಹ ಸ್ಥಿತವಾಗಿದೆ. ಕಮಲ ಹೂವಿನ ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ಶ್ರೀರಾಮಚಂದ್ರ ಇದ್ದಾನೆ. ರಾಮನ ಎಡಭಾಗದಲ್ಲಿ ಬಾಲಕಿರೀಟ, ಶಿರಶ್ಚಕ್ರ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.